ಆ, ನಾನು ನಿಮ್ಮ ಸೌಮ್ಯ ಕೋಟಿ. ವಿಷ್ಣು ಸಹಸ್ರನಾಮ ಯಾಕೆ ದಿವ್ಯ ಮಂತ್ರ ಅಂತ ಹೇಳ್ತೀವಿ? ಏನು ಸ್ಪೆಷಲು ವಿಷ್ಣು ಸಹಸ್ರನಾಮದ್ದು ಅಂತ ತಿಳ್ಕೋಬೇಕು ಅಂತ ಅಂದ್ರೆ, ಎಲ್ಲಾ ಸಹಸ್ರನಾಮಗಳ ಹಾಗೆ ವಿಷ್ಣು ಸಹಸ್ರನಾಮ ಅಲ್ಲ. ಎಲ್ಲಾ ಸಹಸ್ರನಾಮಗಳಿಗಿಂತ ವಿಶೇಷವಾದ ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಯಾಕೆ ಈ ಸಹಸ್ರನಾಮವನ್ನ ತುಂಬಾ ವಿಶೇಷ ಅಂತೀವಪ್ಪ ಅಂತ ನೋಡೋದಾದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರಾರು ಸಹಸ್ರನಾಮಗಳಿದೆ. ಅಂದ್ರೆ ಈಗ ನಾವು ಯಾವ ದೇವರ ಸಹಸ್ರನಾಮ ತಗೊಂಡ್ರೂ ಸಹ ಆ ದೇವರ ಸಹಸ್ರನಾಮ ಇದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಪ್ರಸಿದ್ಧವಾಗಿರೋದು ಲಕ್ಷ್ಮೀ ಸಹಸ್ರನಾಮ, ಶಿವ ಸಹಸ್ರನಾಮ, ಗಣೇಶ ಸಹಸ್ರನಾಮ, ನಾರಸಿಂಹ ಸಹಸ್ರನಾಮ ಅಲ್ವಾ? ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಧರ್ಮದಲ್ಲಿ ಎಷ್ಟು ದೇವಾನುದೇವತೆಗಳಿದ್ದಾರೋ ಅಷ್ಟೂ ಸಹಸ್ರನಾಮ ಇದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಸಹಸ್ರನಾಮ ಇರ್ಬೇಕಾದ್ರೆ ಈ ವಿಷ್ಣು ಸಹಸ್ರನಾಮಕ್ಕೆ ಯಾಕೆ ದಿವ್ಯ ಮಂತ್ರ ಅಂತ ಹೇಳ್ತಾರೆ ಅಂತ ನೋಡೋದಾದ್ರೆ, ಅದಕ್ಕೆ ಹಲವಾರು ಕಾರಣಗಳು. ಅದರಲ್ಲಿ ಒಂದು ಕಾರಣ, ಪ್ರಮುಖವಾದ ಕಾರಣ, ಈ ವಿಷ್ಣು ಸಹಸ್ರನಾಮ ಹೇಗೆ ಬಂತು ಅನ್ನೋದು ಇದೆ ಅಲ್ಲ, ಅದೇ ನಮಗೆ ಹೇಳ್ತಾ ಹೋಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಇದೆರಡೂ ಬಂದಿರೋದು ನಮಗೆ ಮಹಾಭಾರತದಿಂದ. ಭಗವದ್ಗೀತೆ ಬಂದು ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕುರುಕ್ಷೇತ್ರ ಯುದ್ಧಕ್ಕೆ ಅರ್ಜುನ ಹೋಗ್ಬೇಕಾದ್ರೆ ಅವನು ಯುದ್ಧ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಭಗವಂತ ಅವನಿಗೆ ಉತ್ತೇಜನ ನೀಡೋದಿಕ್ಕೆ, ಅಂದ್ರೆ ನಿನ್ನ ಕರ್ಮ ಅಂದ್ರೆ ಏನು, ಆ ಕರ್ಮದ ಫಲ ಅಂದ್ರೆ ಏನು, ನೀನ್ ಯಾಕೆ ಈ ಕರ್ಮವನ್ನ ಮಾಡ್ಬೇಕು ಅನ್ನುವ ಎಲ್ಲ ವಿಶೇಷವಾದಂತಹ ಜ್ಞಾನವನ್ನ ಹೇಳುವುದರ ಮೂಲಕ ಭಗವದ್ಗೀತೆಯಲ್ಲಿ ಭಗವಂತ 701 ಶ್ಲೋಕದಲ್ಲಿ ಹೇಳಿದ್ದಾನೆ. ಅಟ್ ದ ಸೇಮ್ ಟೈಮ್ ಮಹಾಭಾರತದಲ್ಲಿ 1,25,000 ಶ್ಲೋಕಗಳಿದೆ. ಅಷ್ಟು ನಮ್ಗೆ ಹೇಳೋದಿಕ್ಕಾಗೋದಿಲ್ಲ, ಅಷ್ಟು ತಿಳ್ಕೊಳ್ಳೋದಿಕ್ಕಾಗೋದಿಲ್ಲ. ಹಾಗಾಗಿ ಈ ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮದ ಅರ್ಥ ತಿಳ್ಕೊಂಡ್ರೆ ಸಾಕು, ನಾವು ಎಷ್ಟೋ ನಮ್ಮ ಪಾಪ ಕರ್ಮಗಳು ಕಳೀತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರ. 701 ಶ್ಲೋಕ, ಅಯ್ಯೋ ತುಂಬಾ ಕಷ್ಟ ಇದೆಯಾ ಅಂತ ನೋಡೋದಿದ್ರೆ ಕಷ್ಟ ಅಂತ ಹೇಳೋದಿಕ್ಕಾಗೋದೇ ಇಲ್ಲ. ನೀವು 700 ಶ್ಲೋಕದ ಅರ್ಥಗಳನ್ನ ತಿಳ್ಕೋಬೇಕು ಅಂತ ಅಂದಾಗ ಅದನ್ನ ಪಾರಾಯಣ ಮಾಡುವಂತಹ ಶ್ಲೋಕ ಅಲ್ಲ, ಅದು ಪಾರಣೆ ಮಾಡುವಂತ ಶ್ಲೋಕ. ದಟ್ ಮೀನ್ಸ್ ಅದನ್ನ ನಾವು ದಿನನಿತ್ಯ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕು. ತುಲ್ಯನಿಂದಾಸ್ತು ತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅಂತನೋ, ಅಥವಾ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಹೋ ಅಂತನೋ, ಅಥವಾ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ ಅಂತನೋ, ಅಥವಾ ಆಲ್ವೇಸ್ ಮೈ ಫೇವರೇಟ್ ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ ಭಗವಂತ ಹೇಳಿದಂತಹ ಒಂದೊಂದು ಶ್ಲೋಕದ ಅರ್ಥಗಳೂ ಸಹ ಈಗ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಭಗವದ್ಗೀತೆಯ ಒಂದೊಂದು ಅರ್ಥದಲ್ಲಿ. ಭಗವದ್ಗೀತೆ ಅನ್ನೋದು ನಾನಾಗ್ಲೇ ಹೇಳಿದ ಹಾಗೆ ಒಂದು ದೊಡ್ಡ ಮರ, ಆ ಮರಕ್ಕೆ 18 ಕೊಂಬೆಗಳು, ಆ 18 ಕೊಂಬೆಯಲ್ಲಿ 700 ಸಿಹಿಯಾದ ಹಣ್ಣುಗಳಿದೆ. ಆ ಒಂದೊಂದು ಹಣ್ಣಿನ ರುಚಿ ಸೌದವ್ರಿಗೆ ಗೊತ್ತು. ಅಂದ್ರೆ ಯಾರು ತಿಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು. ಯಾರು ಭಗವದ್ಗೀತೆಯನ್ನು ಓದಿದ್ದಾರೆ, ಯಾರು ಅದರ ಅರ್ಥವನ್ನ ತಿಳ್ಕೊಂಡಿದಾರ ಅವರಿಗೆ ಅದರ ಗೊತ್ತು. ವಾವ್, ಭಗವದ್ಗೀತೆ ಅಂದ್ರೆ ಏನಿದೆ ಗೊತ್ತೇನ್ರಿ ಅಂತ ಹೇಳಿ ನಮ್ಮ ಮುಖದಲ್ಲಿ ಒಂದು ದೊಡ್ಡ ನಗು ಬರೋದಂತೂ 100% ಟ್ರೂ. ಈ ಯುದ್ಧ ಎಲ್ಲ ಮುಗಿದ ಮೇಲೆ ನಮಗೂ ಗೊತ್ತು, ದುರ್ಯೋಧನನ ಅಂದ್ರೆ ಕೌರವ ವಂಶ ಪೂರ್ತಿ ನಾಶ ಆಗಿರುತ್ತೆ. ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗ್ತಾ ಇರುತ್ತೆ. ಈ ಪಟ್ಟಾಭಿಷೇಕ ನಡೆಯುವ ಸಂದರ್ಭದಲ್ಲಿ ಕೃಷ್ಣ ಹಾಗೂ ವ್ಯಾಸ ಇವರೆಲ್ಲರ ಸಮ್ಮುಖದಲ್ಲಿ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗ್ತಾ ಇರುತ್ತೆ. ಯುಧಿಷ್ಠಿರ ಹಾಗೂ ಧರ್ಮರಾಯ ಇಬ್ಬರು ಒಂದೇ. ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇರತ್ತೆ. ಲಕ್ಷ ಲಕ್ಷ ಸೈನಿಕರು ಕಾಯ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ಅಂದ್ರೆ ನನ್ನ ಮಹಾರಾಜ ಧರ್ಮ ಸ್ಥಾಪನೆ ಮಾಡಿ ಇಲ್ಲಿ ಕೂರ್ತಾ ಇದ್ದಾನೆ ಅಂತ. ಆದ್ರೆ ಧರ್ಮರಾಯನಿಗೆ ಕೆಲವು ಧರ್ಮ ಸಂಕಟಗಳಿರುತ್ತೆ.
ಅಂದ್ರೆ ನಾನ್ ಯುದ್ಧ ಮಾಡ್ಬೇಕಾಗಿತ್ತಾ? ನಾನ್ ಯುದ್ಧ ಮಾಡಿ ಇಷ್ಟೊಂದು ಜನರನ್ನ ಹತ್ಯೆ ಮಾಡಿ ನಾನಿಲ್ಲಿ ಕುತ್ಕೋಬೇಕಾಗಿತ್ತಾ? ಹೇಗೆ ಅರ್ಜುನನಿಗಿತ್ತಲ್ಲ ಗೊಂದಲ, ಅದೇ ರೀತಿ ಧರ್ಮರಾಯನಿಗೂ ಸಹ ಸ್ವಲ್ಪ ಗೊಂದಲಗಳು ಧರ್ಮಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ಅಟ್ ದ ಸೇಮ್ ಟೈಮ್ ಕೃಷ್ಣನಿಗೂ ಸಹ ಒಂದು ಆಸೆ ಇರುತ್ತೆ. ಒಂದು ಜ್ಞಾನದ ದೀಪ ನಂದು ಹೋಗ್ತಾ ಇದೆ, ಅದರಿಂದ ಇನ್ನಷ್ಟು ದೀಪಗಳು ಬೆಳಗಬೇಕು ಅಂತ. ಅಂದ್ರೆ ಇಲ್ಲಿ ಯಾರಪ್ಪ ಜ್ಞಾನದ ದೀಪ ಅಂತ ನೋಡೋದಾದ್ರೆ ನಮ್ಮ ಭೀಷ್ಮ ಪಿತಾಮಹ. ಅವರು ಶರದ ಹಾಸಿಗೆಯ ಮೇಲೆ, ಅಂದ್ರೆ ಬಾಣದ ಹಾಸಿಗೆಯ ಮೇಲೆ ಮಲಗ್ಬಿಟ್ಟಿರ್ತಾರೆ. ಯಾಕೆ ಮಲಗಿರ್ತಾರೆ ಅಂತ ನೋಡೋದಾದ್ರೆ, ಒಂದು ಅವರು ಇಚ್ಛಾಮರಣಿಗಳು, ಹಾಗೆ ಅವರು ಉತ್ತರಾಯಣ ಪುಣ್ಯ ಕಾಲಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ನೋಡಿ, ಯಾಕೆ ಈ ವಿಷ್ಣು ಸಹಸ್ರನಾಮ ತುಂಬಾ ದಿವ್ಯ ಮಂತ್ರ ಅಂತ ಹೇಳೋದಿಕ್ಕೆ ಒಂದು ರೀಸನ್ ಅಂದ್ರೆ, ನಾವು ಹೇಳ್ತೀವಿ ಅಲ್ವಾ, ನಾವ್ ಮಲ್ಕೊಂಡ್ ಹೇಳ್ಬೋದಾ, ನಾನು ಹಾಸ್ಪಿಟ್ಲಲ್ಲಿ ಇದೀನಿ ಹೇಳ್ಬೋದಾ, ಅಥವಾ ನಾನು ಇನ್ನೆಲ್ಲೋ ಇದೀನಿ ಹೇಳ್ಬೋದಾ ಅಂತ ನಾವು ಎಷ್ಟೊಂದು ರೀಸನ್ಸ್ ಹುಡುಕ್ತಿವಿ. ಹೇಳ್ಬೋದಾ 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 ಅಂತ ಕ್ವಶನ್ ಮಾರ್ಕ್ಸ್ ಹಾಕೊಂಡು ಹೋಗ್ತಿವಿ. ಆದ್ರೆ ಭೀಷ್ಮ ಪಿತಾಮಹ ಇದ್ದಂತಹ ಸಿಚುವೇಶನ್ ಅಲ್ಲಿ ನಾವ್ ಯಾರು ಇದ್ದು ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬಾಣದ ಹಾಸಿಗೆ ಮೇಲೆ ಮಲಗ್ಬಿಟ್ಟಿರ್ತಾರೆ, ಅವರ ದೇಹದಲ್ಲಿ ಒಂದೇ ಒಂದು ಹನಿ ರಕ್ತ ಇರೋದಿಲ್ವಂತೆ, ಕೇವಲ ಅವರ ಉಸಿರಿರುತ್ತಷ್ಟೇ. ಆ ಉಸಿರಿನಲ್ಲೂ ಭಗವಂತನ ನಾಮಸ್ಮರಣೆಯನ್ನ ಭೀಷ್ಮ ಪಿತಾಮಹ ಮಾಡಿದ್ದಾರೆ ಅಂತ ಅಂದ್ರೆ, ನಾವು ಮಾಡೋದು ತುಂಬಾ ಚಿಕ್ಕ ಕೆಲಸ ಅಂತ ನನಗನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಆಗ್ಲೇ ಹೇಳಿದ ಹಾಗೆ ಧರ್ಮರಾಯನಿಗೂ ಸಹ ಗೊಂದಲಗಳಿರುತ್ತೆ. ಅದೇ ಸಮಯದಲ್ಲಿ ಕೃಷ್ಣನ ಮುಖದಲ್ಲೂ ಸಹ ಸ್ವಲ್ಪ ಬೇಜಾರಿರುತ್ತೆ. ಅಂದ್ರೆ ಜ್ಞಾನದ ದೀಪ ನಂದ್ ಹೋಗ್ತಾ ಇದೆ, ಅವರಿಂದ ಜ್ಞಾನ ಪಡಿಬೇಕು ಅಂತ. ಆಗ ಧರ್ಮರಾಯ ಕೃಷ್ಣನ ಮುಖ ನೋಡ್ತಾನೆ. ಕೃಷ್ಣನ ಮುಖ ನೋಡಿ ಆ ಏನಾದ್ರೂ ಬೇಜಾರಲ್ಲಿದ್ದೀರಾ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಹೌದು, ಒಂದು ಜ್ಞಾನದ ದೀಪ ನಂದ್ ಹೋಗ್ತಾ ಇದೆ, ಅವರಿಂದ ನೀವೆಲ್ಲರೂ ಸಹ ಜ್ಞಾನವನ್ನ ಪಡೆದ್ರೆ ತುಂಬಾ ಒಳ್ಳೇದಾಗತ್ತೆ. ಯಾರದು ಏನು ಅಂತ ವಿಚಾರಿಸಿದಾಗ ಭೀಷ್ಮ ಪಿತಾಮಹ ಅಂದ ತಕ್ಷಣ ಧರ್ಮರಾಯನ ಮುಖ ಸಪ್ಪೆ ಆಗುತ್ತೆ. ಅಯ್ಯೋ, ಭೀಷ್ಮ ಪಿತಾಮಹ ಅಂದ್ರೆ ನಾವೇ ಅವರನ್ನ ಶರದ ಹಾಸಿಗೆಯ ಮೇಲೆ ಮಲಗಿಸಿ ಈಗ ಅವರ ಬಳಿ ಹೋಗಿ ನಾನು ಹೇಗೆ ಕೇಳಲಿ, ನನಗೆ ಜ್ಞಾನವನ್ನ ಕೊಡಿ ಅಂತ ಅನ್ನೋದು ಒಂದು ದೊಡ್ಡ ಗೊಂದಲ ಇರುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ, ನಾನ್ ಕರ್ಕೊಂಡು ಹೋಗ್ತೇನೆ ಬನ್ನಿ ಅಂತ. ಎಲ್ರೂ ಕೃಷ್ಣ ಇದ್ದಾನಲ್ವಾ, ಕೃಷ್ಣ ಇದ್ದಾಗ ಇನ್ನೇನು ಭಯ ಅಂತ ಎಲ್ಲರೂ ಹೋಗ್ತಾರೆ. ಹೋದಾಗ ಅಂದ್ರೆ ಪಾಂಡವರು ಹಾಗೂ ವ್ಯಾಸ ಮಹರ್ಷಿಯ ಶಿಷ್ಯರಾದ ವೈಶಂಪಾಯನ ಹಾಗೆ ಕೃಷ್ಣ ಎಲ್ಲರೂ ಸಹ ಹೋಗ್ತಾರೆ. ಎಲ್ಲರೂ ಹೋದಾಗ ಧರ್ಮರಾಯ ನನ್ನ ನೋಡಿ ಭೀಷ್ಮ ಪಿತಾಮಹ ಮೊದಲು ಹೇಳುವಂತಹ ಮಾತು, ನೀನು ಯುದ್ಧ ಮಾಡಿ ಒಳ್ಳೆ ಕೆಲಸವನ್ನ ಮಾಡ್ದೆ. ತಕ್ಷಣ ಧರ್ಮರಾಯನಿಗೆ ಹೋದ ಜೀವ ಬಂದ ಹಾಗಾಗತ್ತೆ. ಅಬ್ಬಾ, ಸದ್ಯ ಅಲ್ಲಿಗೆ ನಾನು ತಪ್ಪು ಮಾಡಿಲ್ಲ, ದಟ್ ಮೀನ್ಸ್ ಅಬ್ಬಾ ಈಗ ನಾನು ರಿಲ್ಯಾಕ್ಸ್ ಆದೆ ಅನ್ನೋ ಹಾಗೆ ಆತನೂ ಸಹ ರಿಲ್ಯಾಕ್ಸ್ ಆಗ್ತಾನೆ. ಹಾಗೆ ಧರ್ಮರಾಯನಿಗೆ ಇದ್ದಂತಹ ಗೊಂದಲಗಳನ್ನ ನಿವಾರಿಸಿ ಅಂತ ಕೃಷ್ಣ ಅವರ ಹತ್ರ ಕೇಳ್ಕೊಳ್ತಾನೆ. ಆಗ ಭೀಷ್ಮ ಪಿತಾಮಹ ಹೇಳ್ತಾರ, ಅಲ್ಲ, ನೀನೇ ದೊಡ್ಡ ಜ್ಞಾನಿ, ನಿನಗಿಂತ ಜ್ಞಾನಿ ಯಾರು ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರ್ಬೇಕಾದ್ರೆ ನಾನು ಹೇಗೆ ಜ್ಞಾನವನ್ನ ಕೊಡ್ಲಿ ಕೃಷ್ಣ, ನೀನೇ ಕೊಡ್ಬೋದಲ್ವಾ ಅಂತ ಹೇಳ್ತಾರ. ಆಗ ಕೃಷ್ಣ ಎಷ್ಟು ಸುಂದರವಾದ ಮಾತು ಹೇಳ್ತಾನಪ್ಪ ಅಂತ ಅಂದ್ರೆ, ನನಗೆ ತಿಳಿದಂತಹ ಜ್ಞಾನವನ್ನ ನಾನು ಈಗಾಗ್ಲೇ ಭಗವದ್ಗೀತೆಯ ಮುಖೇನ ಹೇಳಾಗಿದೆ, ಈಗ ನಿಮ್ಮ ಜ್ಞಾನವನ್ನ ಅವರಿಗೆ ಹೇಳಿ. ಏಕೆಂದ್ರೆ ಮರಕ್ಕಿಂತ ಮರ ದೊಡ್ಡದು. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಅನ್ನೋದೇನಿರುತ್ತೆ, ಅವರವರ ಅನುಭವದಿಂದ ನಾವು ಭಗವಂತನನ್ನ ಕಾಣ್ಬೋದು. ಹಾಗಾಗಿ ಇಲ್ಲಿ ಕೃಷ್ಣನ ಆಸೆಯೂ ಅದೇ ಆಗಿರುತ್ತೆ, ಭೀಷ್ಮ ಪಿತಾಮಹ ಅವರ ಅನುಭವದಿಂದ ಹೇಳ್ಬೇಕು ಅಂತ. ಆಗ ಅದನ್ನ ಒಪ್ಪಿಕೊಂಡಂತಹ ಭೀಷ್ಮ ಪಿತಾಮಹ ಎಷ್ಟು ಸುಂದರವಾದ ಮಾತು ಹೇಳ್ತಾರಪ್ಪ ಅಂತ ಅಂದ್ರೆ, ನಾನು ಒಂದು ದೊಡ್ಡ ಹೂತೋಟಕ್ಕೆ ಹೋಗಿದ್ದೆ. ಆ ದೊಡ್ಡ ಹೂತೋಟದಲ್ಲಿ ಸಾವಿರಾರಲ್ಲ,
ಲಕ್ಷಾಂತರ ಹೂಗಳಿತ್ತು. ಅದರಲ್ಲಿ ನನಗೆ ಯಾವುದು ಸುಂದರ ಅನ್ನಿಸ್ತೋ ಅಂತಹ 1000 ಹೂಗಳನ್ನ ಕಿತ್ತು ತಂದು ಹೂಮಾಲೆಯಾಗಿ ಮಾಡಿ ನಿನಗೆ ವಿಷ್ಣು ಸಹಸ್ರನಾಮವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಇಷ್ಟೇ ಭಗವಂತನ ನಾಮ ಅಲ್ಲ, ಇನ್ನೂ ತುಂಬಾ ಇದೆ. ಆದ್ರೆ ನನಗೆ ಇಷ್ಟವಾದಂತಹ ಈ 1000 ನಾಮಗಳನ್ನ ಆರಿಸಿ ತಂದು ಹೂಮಾಲೆ ನೋಡಿ ಅವ್ರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಹೂಮಾಲೆ ಇದು 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 ಒಂದು ದೊಡ್ಡ ಹಾರ, ಸುಂದರವಾದ ಹಾರ ನಾವು ಭಗವಂತನಿಗೆ ಹಾಕುವಂಥದ್ದು. ನಾವಿವತ್ತು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಸುಮ್ಮನೆ ಯಾವುದೋ ಸಹಸ್ರನಾಮ ಹೇಳಿದ ಹಾಗೆ ಹೇಳ್ತಾ ಇದ್ದೀವಿ ಅನ್ನೋ ಅರ್ಥ ಅಲ್ಲ. ಸುಂದರವಾದ ಭಗವಂತನ ನಾಮದಿಂದ ನಾವು ಸುಂದರವಾಗಿ ಒಂದು ಹಾರ ಮಾಡಿ ಕೊನೆಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅನ್ಬೇಕಾದ್ರೆ ಅವನಿಗೆ ಹಾರ ಹಾಕಿದ್ದ ಹಾಗಂತೆ. ಎಷ್ಟು ಸುಂದರ ಅಲ್ಲ. ಹಾಗೇನೆ ಈ ವಿಷ್ಣು ಸಹಸ್ರನಾಮವನ್ನ ಹೇಳ್ಬೇಕಾದ್ರೆ ಭಗವಂತ ಅಲ್ಲಿ ಉಪಸ್ಥಿತನಿದ್ದ. ಏನೆಲ್ಲ ಭೀಷ್ಮ ಪಿತಾಮಹ ಹೇಳ್ತಾ ಇದ್ರು ಅದಕ್ಕೆಲ್ಲ ಹೌದು 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 ಅಂತ ತಲೆ ಅಲ್ಲಾಡಿಸ್ತಾ ಇದ್ದ. ಹಾಗಾಗಿಯೇ ಇದು ದಿವ್ಯ ಮಂತ್ರ. ದಟ್ ಮೀನ್ಸ್ ಯಾವುದೋ ಒಂದು ಆದೇಶ ಕೋರ್ಟ್ ಹೊರಡಿಸುತ್ತೆ, ಅದಕ್ಕೆ ಗೌರ್ಮೆಂಟ್ ಸೀಲು ಸೈನು ಆದ್ರೆ ಅದಕ್ಕೆ ಇನ್ನೂ ಎಷ್ಟೊಂದು ಪವರ್ ಇರುತ್ತೆ ಅಲ್ಲ. ಅದೇ ರೀತಿ ಭೀಷ್ಮ ಪಿತಾಮಹ ಹೇಳಿದಂತಹ ಸಹಸ್ರನಾಮಕ್ಕೆ ಭಗವಂತನೇ ಅನುಮೋದನೆ ಕೊಟ್ಟ. ಹಾಗಾಗಿ ಆ ಅನುಮೋದನೆ ಇದ್ದಿದ್ದರಿಂದ ಈ ವಿಷ್ಣು ಸಹಸ್ರನಾಮ ದಿವ್ಯ ಮಂತ್ರ ಆಯಿತು. ಅಟ್ ದ ಸೇಮ್ ಟೈಮ್ ಯಾರಿಗೆ ಈ ಭಗವದ್ಗೀತೆ ಅಥವಾ ಭಾಗವತ ಅಥವಾ ಮಹಾಭಾರತದ ಕಥೆಗಳು ಅಥವಾ ಪುರಾಣಗಳು ಉಪನಿಷತ್ತುಗಳು ಏನೂ ಹೇಳುವುದಕ್ಕೆ ಆಗೋದೇ ಇಲ್ಲ ಅಂದವರಿಗೆ ಒಂದು ಸುಲಭವಾಗಿ ಕೊಟ್ಟಂತಹ ದಿವ್ಯ ಮಂತ್ರ ಈ ವಿಷ್ಣು ಸಹಸ್ರನಾಮ. ಇದು ಹೇಳ್ಬೇಕು ಅಂದ್ರೆ ಹಾರ್ಡ್ಲಿ ಇಟ್ ವಿಲ್ ಟೇಕ್ 20 to 30 ಮಿನಿಟ್ಸ್ ಅಷ್ಟೇ. ಬೇಗ ಹೇಳ್ತೀವಿ ಅಂದ್ರೆ 20 ಮಿನಿಟ್ಸ್, ಸ್ವಲ್ಪ ನಿಧಾನಕ್ಕೆ ಹೇಳ್ತೀವಿ ಅಂದ್ರೆ 30 ಮಿನಿಟ್ಸ್ ಅಷ್ಟೇ. 30 ನಿಮಿಷ ನಮ್ಮೆಲ್ಲರ ಬಳಿ ಖಂಡಿತವಾಗ್ಲೂ ಇದ್ದೇ ಇದೆ. ಹಾಗೆ ಇದು ಭಗವಂತನ ನಾಮ ಆಗಿರೋದ್ರಿಂದ ಈ ಸಹಸ್ರನಾಮವನ್ನ ನಾವು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಹಾಗಾಗಿಯೇ ಸಾಮಾನ್ಯವಾಗಿ ವೈಕುಂಠ ಸಮಾರಾಧನೆಯಲ್ಲೂ ವಿಷ್ಣು ಸಹಸ್ರನಾಮ ಹೇಳಿಸ್ತಾರೆ, ಮದುವೆಯಲ್ಲೂ ವಿಷ್ಣು ಸಹಸ್ರನಾಮ ಹೇಳಿಸ್ತಾರೆ, ಮನೆ ಗೃಹ ಪ್ರವೇಶ ಅಂದ್ರೆ ವಿಷ್ಣು ಸಹಸ್ರನಾಮ ಹೇಳ್ತೀವಿ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನ ಹೇಳೋದ್ರಿಂದ ಭಗವಂತ ನಮ್ಮೆಲ್ಲ ಆಸೆ ಹಾಗೂ ಅಭಿಲಾಷೆಗಳನ್ನ ಆತ ಪೂರೈಸ್ತಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇಷ್ಟೇನಾ? ಇದ್ರ ಹಿನ್ನೆಲೆ ಇಷ್ಟಿದೆ ಅಂತಾನೆ ಇದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಇಂಪಾರ್ಟೆಂಟಾ ಅಂತ ನೋಡೋದಾದ್ರೆ ಖಂಡಿತ ಇಷ್ಟೇ ಅಲ್ವೇ ಅಲ್ಲ. ಈ ವ್ಯಾಸ ಮಹರ್ಷಿಗಳು ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 4 ವೇದಗಳನ್ನ ವಿಂಗಡಣೆ ಮಾಡ್ತಾರೆ ಅಲ್ವಾ. ಅಂದ್ರೆ ವ್ಯಾಸ ಮಹರ್ಷಿಗಳು ಇರೋದಕ್ಕಿಂತ ಮುಂಚೆನೂ ವೇದ ಇತ್ತು, ನಮ್ಮೆಲ್ಲರಿಗೂ ಗೊತ್ತು. ಯಾಕೆ ಅಂತ ಅಂದ್ರೆ ಮತ್ಸ್ಯಾವತಾರದಲ್ಲಿ ಭಗವಂತನೇ ಬಂದು ಈ ವೇದಗಳನ್ನ ರಕ್ಷಣೆ ಮಾಡಿದ್ದ. ಆದ್ರೆ ವ್ಯಾಸರು ಏನ್ ಮಾಡಿದ್ರು, ಇದನ್ನ ವಿಂಗಡಣೆ ಮಾಡಿದ್ರು. ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ ವಿಂಗಡಣೆ ಮಾಡಿದ್ರು. ಈ ಎಲ್ಲ ವಿಂಗಡಣೆ ಮಾಡದ ಮೇಲೆ ಆ ಎಲ್ಲ ವೇದಗಳ ಸಾರವನ್ನ ಬೃಹತಿ ಸಹಸ್ರ ಅನ್ನುವಂತಹ ಒಂದು ಸಹಸ್ರದಲ್ಲಿ ಬರೆದ್ರು. ಆ ಬೃಹತಿ ಸಹಸ್ರದಲ್ಲಿ ಏನಿದೆಯಪ್ಪ ಅಂತ ನೋಡೋದಾದ್ರೆ 72,000 ಅಕ್ಷರಗಳಿದೆ. ಏನ್ ಸ್ಪೆಷಲ್ಲು 72,000 ಅಕ್ಷರಗಳು ಅಂತ ನೋಡೋದಾದ್ರೆ, ಒಬ್ಬ ಮನುಷ್ಯ ಸರಾಸರಿ ಕಲಿಯುಗದಲ್ಲಿ 100 ವರ್ಷ ಬದುಕ್ತಾನೆ ಅಂತ ಅಂದ್ರೆ 36,000 ಹಗಲು ಹಾಗೂ 36,000 ರಾತ್ರಿಯನ್ನ ಆತ ನೋಡ್ತಾನೆ. ಅದೆರಡು ಕೂಡಿಸಿದಾಗ 72,000 ಆಗತ್ತೆ. ಅದೇ ರೀತಿ ನಮ್ಮ ದೇಹದಲ್ಲೂ ಅಷ್ಟೇ 36,000 ಎಡನಾಡಿ ಹಾಗೂ 36,000 ಬಲನಾಡಿಗಳಿದೆ. ಹಾಗಾಗಿ ಈ ಅಷ್ಟೂ ನಾಡಿಗಳು ನಾವು ವಿಷ್ಣು ಸಹಸ್ರನಾಮವನ್ನ ಹೇಳಿದಾಗ ಅಷ್ಟಕ್ಕೂ ಶಕ್ತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಬೃಹತಿ ಸಹಸ್ರದಲ್ಲಿ ಇರುವಂತಹ ಈ 72,000 ಅಕ್ಷರಗಳು ಏನು ಕೆಲಸ ಮಾಡುತ್ತೋ ಅದೇ ಕೆಲಸವನ್ನ ಈ ವಿಷ್ಣು ಸಹಸ್ರನಾಮ ಮಾಡೋದ್ರಿಂದ, ಅಂದ್ರೆ
ಎಲ್ಲವುದರ ಸಾರ ಈ ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ 72,000 ಮಂತ್ರಗಳ ಸಾರವನ್ನ ನಮ್ಮ ವೇದವ್ಯಾಸರು 1,000 ನಾಮದ ರೂಪದಲ್ಲಿ ನಮಗೆ ಕರುಣಿಸಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಬೃಹತಿ ಸಹಸ್ರದಲ್ಲಿ ಏನಿತ್ತು 72,000 ಅಕ್ಷರಗಳು, ಅದನ್ನೇ ಇಲ್ಲಿ ಸಹಸ್ರನಾಮದ ರೂಪದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ. ಯಾರೋ ಕೊಟ್ಟಿದ್ದಲ್ಲ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಅಂತ ನಾವೇನ್ ಹೇಳ್ತೀವಿ, ಈ ವೇದವ್ಯಾಸರೇ ನಮಗೆ ಕರುಣಿಸಿದ್ದು. ಈಗ ನೀವು ಕೇಳ್ಬೋದು, ಇದೇನಿದು ನೀವು ಭೀಷ್ಮ ಪಿತಾಮಹ ಹೇಳಿದ್ರು ಅಂತ ಹೇಳ್ತಿದ್ದೀರಾ, ವೇದವ್ಯಾಸರು ಕರುಣಿಸಿದ್ರು ಅಂತ ಹೇಳ್ತಿದ್ದೀರಾ, ಹಾಗಿದ್ರೆ ಯಾರು ಹೇಳಿದ್ದು? ಹೇಳಿದ್ದು ಭೀಷ್ಮ ಪಿತಾಮಹನೇ, ಅದ್ರಲ್ಲಿ ಯಾವುದೂ ಡೌಟ್ ಇಲ್ಲ. ಆದ್ರೆ ನಮಗೆ ಕರುಣಿಸಿದ್ದು ವೇದವ್ಯಾಸರು. ಅದು ಹೇಗೆ? ಮಹಾಭಾರತ ಬರೆದಿದ್ದು ಅವರೇ. ಹಾಗಾಗಿ ಈ ವಿಷ್ಣು ಸಹಸ್ರನಾಮವನ್ನು ಅದರಲ್ಲಿ ಅವರೇ ಬರೆದು ಕೊಟ್ಟಿದ್ರಿಂದ ಕರುಣಿಸಿದ್ದು ವೇದವ್ಯಾಸರು. ಅಷ್ಟೇ ಅಲ್ಲದೆ ನಾವು ಗಾಯತ್ರಿ ಮಂತ್ರವನ್ನ ದಿನಕ್ಕೆ 3 ಬಾರಿ ಜಪಿಸೋದ್ರಿಂದ ಏನು ಫಲ ಸಿಕ್ಕುತ್ತೋ ಅದೇ ಫಲ ನಮಗೆ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಏನಾಗೋಗುತ್ತೆ, ನಮ್ಮ ಎಲ್ರಿಗೂ ಗೊತ್ತು ಗಾಯತ್ರಿ ಮಂತ್ರ ಉಪನಯನ ಆದವ್ರು ಮಾತ್ರ ಹೇಳ್ಬೇಕು, ಗಂಡಸರು ಮಾತ್ರ ಹೇಳ್ಬೇಕು, ಗುರು ಮುಖೇನ ಯಾರು ದೀಕ್ಷೆಯನ್ನ ಪಡೆದಿರ್ತಾರೆ ಅವ್ರು ಮಾತ್ರ ಹೇಳ್ಬೇಕು. ಈ ರೀತಿ ಕೆಲವು ಕಟ್ಟುಪಾಡುಗಳು ನಮ್ಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ಆದ್ರೆ ಈ ವಿಷ್ಣು ಸಹಸ್ರನಾಮವನ್ನ ನಾವು ಹೇಳೋದ್ರಿಂದ ಆ 3 ಬಾರಿ ಏನು ಸಂಧ್ಯಾ ವಂದನೆಯನ್ನ ಮಾಡಿ 3 ಸಾರಿ ಪಾರಾಯಣವನ್ನ ಮಾಡ್ತಾರೆ, ಅಂದ್ರೆ 108 ಬಾರಿ ಅವ್ರಿಗೆ ಏನು ಜಪ ಮಾಡ್ತಾರೆ ಅಷ್ಟೂ ಫಲ ನಮಗೆ ಸಿಗ್ತಾ ಹೋಗತ್ತೆ. ಹೌದಾ? ಹಾಗಿದ್ರೆ ಇದೆಲ್ಲ ಹೇಗ್ ಸಿಕ್ಕತ್ತೆ? ನಾನ್ ಸುಮ್ನೆ ಹೆಂಗ್ ಬೇಕೋ ಹಂಗೆಲ್ಲ ಹೇಳ್ಕೊಂಡು ಹೋದ್ರೆ ಸಿಕ್ಕತ್ತಾ ಅಂತ ನೋಡೋದಿದ್ರೆ ಖಂಡಿತ ಇಲ್ಲ ರೀ. ಈ 72,000 ನಾಡಿಗಳು ಪರಿಪೂರ್ಣವಾಗಿ ರಕ್ತ ಸಂಚಾರವಾಗತ್ತೆ ಈ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ. ಹಾಗೇನೆ ಈ ವಿಷ್ಣು ಸಹಸ್ರನಾಮ ಏನಿದೆ ಇದು ಭವರೋಗ ಪರಿಹಾರ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದರ ಅರ್ಥವನ್ನ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ನಾವು ಪಾರಾಯಣ ಮಾಡ್ಬೇಕು. ಯಾಕಪ್ಪ ಭಕ್ತಿಯಿಂದ ಪಾರಾಯಣ ಮಾಡ್ಬೇಕು, ಹೃದಯ ತುಂಬಿ ಪಾರಾಯಣ ಮಾಡ್ಬೇಕು ಅಂತ ಅಂದ್ರೆ, ಇದರ ಒಂದೊಂದು ಅರ್ಥಗಳೂ ಸಹ ಭಾಗವತದ ಕಥೆಗಳು, ಭಗವದ್ಗೀತೆಯ ಅರ್ಥಗಳು ಹಾಗೂ ಹಲವಾರು ಉಪನಿಷತ್ತಿನ ಕಥೆಗಳ ಅರ್ಥದ ಮೂಲಕ ನಮಗೆ ಬಂದು ತಲುಪ್ತಾ ಹೋಗುತ್ತೆ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಅಂತ ಹೇಳ್ಬೇಕಾದ್ರೆ ವಿಶ್ವಂ ಅಂದ್ರೇನೆ ಸಾಕು, ಭಗವಂತ ನಮ್ ಕಣ್ಮುಂದೆ ಬರ್ಬೇಕು. ವಷಟ್ಕಾರೋ ಅಂದ್ರೆ ಭಗವಂತ ಕಣ್ಮುಂದೆ ಬರ್ಬೇಕು. 1000 ನಾಮದ 1000 ರೂಪಗಳು ನಮ್ಮ ಕಣ್ಮುಂದೆ ಹಂಗೆ ಚಕ 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 ಅಂತ ಬರ್ತಾ ಇರ್ಬೇಕು. ಯಾಕೆ ಅಂದ್ರೆ ಅದು ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ. ನಾವ್ ಯಾವ್ದೋ ಒಂದು ಟಿವಿ ಚಾನೆಲ್ ಆನ್ ಮಾಡ್ಬಿಟ್ಟು ನೋಡಿದಾಗ ಹೇಗೆ ನಮ್ಗೆ ಆ ಎಲ್ಲಾ ಪಿಕ್ಚರ್ಸ್ ಗಳು ಬರ್ತಾ ಹೋಗುತ್ತೆ, ಆ ರೀತಿ ನಾವು ಸಹಸ್ರನಾಮವನ್ನ ಹೇಳ್ಬೇಕಾದ್ರೆ ಆ ಭಗವಂತನ ನಾಮವನ್ನ ಅರಿತು ಹೇಳೋದ್ರಿಂದ. ಯಾಕೆ ಅರಿತು ಹೇಳ್ಬೇಕು? ಹಂಗೆ ಹೇಳಿದ್ರೆ ನಮಗ್ ಪುಣ್ಯ ಸಿಕ್ಕೋದಿಲ್ವಾ? ನೀವ್ ಈಗ ತಾನೇ ಹೇಳಿದ್ರಿ ಪಾರಾಯಣ ಮಾಡಿದ್ರೆ ಸಾಕು. ಹೌದು, ಪಾರಾಯಣ ಮಾಡಿದ್ರೆ ಖಂಡಿತ ಸಾಕು. ಆದ್ರೆ ಅದನ್ನ ಅರಿತು ನಾವು ಭಕ್ತಿಯಿಂದ ಹೇಳಿದಾಗ ಭಗವಂತ ಇನ್ನಷ್ಟು ನಮಗೆ ಕರುಣೆಯನ್ನ ತೋರಿಸ್ತಾನೆ. ಅವನ್ ಕರುಣಾನಿಧಿ ಕಣ್ರಿ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಬಿಕಾಸ್ ನಮ್ಗೆ ಏನು ಬೇಕೋ ಆ ಎಲ್ಲವನ್ನ ಕರುಣಿಸುವ ಮಹಾನುಭಾವ ಆತ. ನಮಗೆ ಉಸಿರನ್ನ ಕೊಡ್ತಾನೆ, ನಮಗೆ ಹೆಸರನ್ನ ಕೊಡ್ತಾನೆ, ನಾವು ಅವನ ಶರಣು ಹೋದಾಗ ನಮಗೆ ಕೀರ್ತಿಯನ್ನ ಕೊಡ್ತಾ ಹೋಗ್ತಾನೆ. ಈ ರೀತಿ ಭಗವಂತ ಎಲ್ಲವನ್ನ ಕರುಣಿಸುವ ಮಹಾನುಭಾವ ಆತನಾಗಿದ್ದಾನೆ. ಹಾಗಾಗಿ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇದಾಗಿ ಯಾವುದೇ ರೀತಿಯಾದಂತಹ ಆದಷ್ಟು ಸ್ವರ ಲೋಪ ಇಲ್ಲದೆ ಅಥವಾ ನಾಮದಲ್ಲಿ ದೋಷವಿಲ್ಲದೆ ನಾವು ಉಚ್ಚಾರ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಸಹಸ್ರನಾಮದ ಅರ್ಥವನ್ನ ತಿಳ್ಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾವೆಲ್ಲರೂ ಸಹ ಮಾಡೋಣ. ಹಾಗೆ ಈ ವಿಷ್ಣು ಸಹಸ್ರನಾಮ ಹೇಗೆ ಬಂತು ಅಂತ ನಾವು ತಿಳ್ಕೊಂಡ್ವಿ. ಅಟ್ ದ ಸೇಮ್ ಟೈಮ್ ಈ ವಿಷ್ಣು ಸಹಸ್ರನಾಮದಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆಯಪ್ಪ ಅಂತ ನೋಡೋದಾದ್ರೆ,
ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವಿಷ್ಣು ಸಹಸ್ರನಾಮವನ್ನ 3 ಭಾಗವಾಗಿ ಮಾಡ್ತಾ ಹೋಗ್ತಾರೆ. ಅದ್ ಯಾವ್ಯಾವ್ದಪ್ಪ ಅಂದ್ರೆ ಪೂರ್ವಾಂಗ, ನಾಮಸ್ತೋತ್ರ ಮತ್ತೆ ಫಲಶ್ರುತಿ. ಫಲಶ್ರುತಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಇದನ್ನ ಹೇಳೋದ್ರಿಂದ ನಮಗೆ ಏನು ಫಲ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸಹಸ್ರನಾಮ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅದರಲ್ಲಿ ಭಗವಂತನ 1000 ನಾಮಗಳಿದೆ. ಅಟ್ ದ ಸೇಮ್ ಟೈಮ್ ಪೂರ್ವಾಂಗಂ ಅಂದ್ರೆ ಏನು ಅಂದ್ರೆ ಇದು ಹೇಗೆ ಬಂತು ಅನ್ನುವ ಒಂದು ಪುಟ್ಟ ಹಿನ್ನೆಲೆ ಅದರಲ್ಲಿ ಇರುತ್ತೆ. ಈ ಪೂರ್ವಾಂಗಮಲ್ಲೂ ಸಹ 3 ಭಾಗ ಬರ್ತಾ ಹೋಗುತ್ತೆ. ಒಂದು ಪೂರ್ವಾಂಗಂ ಅಂದ್ರೆ ಹೇಗೆ ಬಂತು, ನ್ಯಾಸ ಇದು ಯಾವುದರ ಬಗ್ಗೆ ಇದೆ, ಅದರ ವಿವರಣೆ ಏನು, ಹಾಗೆ ಧ್ಯಾನಂ. ಧ್ಯಾನಂ ಅಂದ ತಕ್ಷಣ ಅದರಲ್ಲಿ ಒಂದೊಂದು ಧ್ಯಾನ ಹೇಳ್ಬೇಕಾದ್ರೂ ಸಹ ಭಗವಂತನ ಆ ರೂಪ ನಮ್ಮ ಕಣ್ಮುಂದೆ ತುಂಬಿಕೊಂಡು ನಮ್ಗೆ ಮೈ ರೋಮಾಂಚನಗೊಳಿಸುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಈ ವಿಷ್ಣು ಸಹಸ್ರನಾಮವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾವ ಯಾವ ರೀತಿನಪ್ಪ ಅಂದ್ರೆ ಸ್ವರೂಪ, ರೂಪ, ಗುಣ ಮತ್ತೆ ವಿಭವ ಅಂತ. ಸ್ವರೂಪ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಪರಮಾತ್ಮ ಇದ್ದಾನೆ, ಅದನ್ನ ಅದ್ ಹೇಳ್ತಾ ಹೋಗುತ್ತೆ. ರೂಪ ಅಂದ್ರೆ ನಾನಾ ರೂಪಗಳನ್ನ ಧಾರಣೆ ಮಾಡಿದ್ದಾನೆ. ಉದಾಹರಣೆ ರಾಮ, ಕೃಷ್ಣ, ದಶಾವತಾರಗಳು ಅವನು ಎತ್ತಿ ಬಂದಿದ್ದಾನೆ. ಹಾಗೆ ಗುಣಗಳು, ಅವನು ಗುಣಪೂರ್ಣ. ಅಷ್ಟೇ ಅಲ್ಲ, ನಾನಾ ಗುಣಗಳು ಅವನಲ್ಲಿ ಇದೆ. ಆತ ಸರ್ವಂತರ್ಯಾಮಿ. ನಾನಾ ಗುಣಗಳು ಅವನಲ್ಲಿ ಇದೆಯೇ ವಿನಃ ನಮ್ಮ ಹಾಗೆ ಅವನು ಯಾವ ಗುಣಕ್ಕೂ ಅಂಟಿಕೊಂಡಿಲ್ಲ. ಅಂದ್ರೆ ಯಾವ ಗುಣ? ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣ, ಇದ್ಯಾವುದಕ್ಕೂ ಅವನು ಅಂಟ್ಕೊಂಡಿಲ್ಲ ಕಣ್ರಿ. ಆದ್ರೆ ನಾವು ಆ ಎಲ್ಲ ಗುಣಕ್ಕೆ ಅಂಟ್ಕೊಂಡ್ ಕೂತ್ಕೊಂಡ್ಬಿಟ್ಟಿದೀವಿ ನಾವಿಲ್ಲಿ. ಅಟ್ ದ ಸೇಮ್ ಟೈಮ್ ವಿಭವ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಎಲ್ಲ ಆತ್ಮಗಳಿಗೂ ಹಿರಿಯನಾದವನು ಪರಮಾತ್ಮ. ನಮ್ಮೆಲ್ಲರಲ್ಲಿ ಭಗವಂತ ಬಿಂದು ಸ್ವರೂಪಿಯಾಗಿ ಕೂತಿದ್ದಾನೆ, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಆದ್ರೆ ಭಗವಂತ ಬಿಂದು ಸ್ವರೂಪಿಯಾಗಿ ನನ್ನಲ್ಲಿ ಕೂತಿದ್ದಾನೆ ಅಂದ ತಕ್ಷಣ ನಾನು ಭಗವಂತ ಆಗೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಾನು ಭಗವಂತ ಆಗೋದಿಕ್ಕೆ ಸಾಧ್ಯ ಇಲ್ಲ? ನಾನು ನಡಿಬೇಕು, ನಾನು ಚಲನೆ ಮಾಡಬೇಕು, ನಾನು ಯಾವುದೋ ಒಂದು ಕರ್ಮ ಮಾಡಬೇಕು, ಯಾವುದೋ ಒಂದು ಕಾರ್ಯವನ್ನ ಮಾಡಬೇಕು, ಎಲ್ಲಕ್ಕೂ ಭಗವಂತ ಕಾರಣಕರ್ತನೇ ವಿನಃ ನಾನು ಭಗವಂತ ಅಲ್ಲ. ಕೆಲವ್ರು ಹೇಳ್ತಾರಲ್ಲ, ನನ್ನಲ್ಲಿ ಭಗವಂತ ಇದ್ದಾನಪ್ಪ, ನಾನೇ ಭಗವಂತ. ನೋ, ಭಗವಂತನ ಒಂದು ಕಿಡಿ ಆತ್ಮಸ್ವರೂಪಿಯಾಗಿ ನನ್ನಲ್ಲಿ ಇದೆ ಅಷ್ಟೇ. ಯಾಕೆ ನಾವು ಭಗವಂತ ಆಗೋದಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಅಂದ್ರೆ ತುಂಬಾ ಸಿಂಪಲ್ ಕಣ್ರಿ. ಅವನ ಹಾಗೆ ಸೃಷ್ಟಿ, ಸ್ಥಿತಿ, ಸಂಹಾರವನ್ನ ಮಾಡುವ ಶಕ್ತಿ ನನಗಿಲ್ಲ ಅಲ್ವಾ? ಕೆಲವ್ರು ಹೇಳ್ತಾರೆ, ಕೆಲವ್ರು ವಾದ ಮಾಡ್ತಾರೆ, ಭಗವಂತನೇ ಇಲ್ಲ, ನಾನೇ ಭಗವಂತ, ನನ್ನಿಂದಲೇ ಎಲ್ಲ. ನಿನ್ನಿಂದನೇ ಎಲ್ಲನಾ? ಹಾಗಿದ್ರೆ ವಾಟ್ ನೆಕ್ಸ್ಟ್? ನಿನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಬಲ್ಲೆಯಾ ಅಂತ ನಾವೇನಾದ್ರೂ ಕೇಳಿದ್ರೆ ಅವ್ರು ಏನಂತಾರೆ? ಖಂಡಿತ ಇಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಯುದ್ಧ ನಡೀತಾ ಇರತ್ತೆ. ಯುದ್ಧ ನಡಿಬೇಕಾದ್ರೆ ರಾತ್ರಿ ಸಮಯ ಎಲ್ರೂ ವಿಶ್ರಾಂತಿ ತಗೊಳ್ತಾ ಇರ್ತಾರೆ. ವಿಶ್ರಾಂತಿ ತಗೊಳ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಹೀಗೆ ಬಂದು ಧರ್ಮರಾಯನ ಬಳಿ ದಾನವನ್ನ ಕೇಳ್ತಾರೆ. ನನಗೆ ದಾನ ಕೊಡ್ತೀರಾ ಅಂತ. ಆಗ ಧರ್ಮರಾಯ ಮಾತಿನ ಮಧ್ಯೆ ನಾಳೆ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಭೀಮ ಹೋಗಿ ಡೋಲು ಬಾರಿಸೋದಿಕ್ಕೆ ಶುರು ಮಾಡ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ, ಇದೇನಿದು ಭೀಮ ಈ ರೀತಿ ಡೋಲ್ ಬಾರಿಸ್ತಾ ಇದ್ದಾನಲ್ಲ ಅಂತ. ಇಲ್ಲ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ಬಿಕಾಸ್ ನನ್ನ ಅಣ್ಣ ಧರ್ಮರಾಯನಿಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಂತೆ, ನಾಳೆ ಕೊಡ್ತಾನಂತೆ. ನಾಳೆ ಕೊಡ್ತಾನೆ ಅಂದ್ರೆ ಅವನಿಗೆ ಗೊತ್ತಾಗೋಗಿದೆ, ನಾಳೆ ಅವನು ಯುದ್ಧ ಭೂಮಿಯಿಂದ ಜೀವಂತವಾಗಿ ಬರ್ತಾನೆ, ಅವನು ಕೊಡ್ತಾನೆ ಅಂತ. ನೋಡಿ, ಅವನು ಸರ್ವಂತರ್ಯಾಮಿ, ಅವನಿಗೆಲ್ಲ ಗೊತ್ತು ಅಂತ. ಆಗ ಧರ್ಮರಾಯ ಮುಖ ಚಿಕ್ಕದ್ ಮಾಡ್ಕೊಂತಾನಂತೆ. ಅಯ್ಯೋ ಹೌದಲ್ವಾ, ನಮಗ್ ಗೊತ್ತಿಲ್ಲ ನಾಳೆ ಇದೆಯಾ, ಗೊತ್ತಿಲ್ಲ. ಆಸೆ ಇರ್ಬೇಕು, ಹೌದು, ನಾನ್ ನಾಳೆ ಬದುಕಿರ್ತೀನಿ, ನಾನ್ ನಾಳೆ ಚೆನ್ನಾಗಿರ್ತೀನಿ, ಅದೆಲ್ಲವೂ ಇರ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾಳೆ ಹೀಗೆ ಆಗತ್ತೆ ಅಂತ ನಮಗ್ ಗೊತ್ತಾ? ಖಂಡಿತ ಇಲ್ಲ. ನಾವು ಈಗ ಯಾವುದೋ ಒಂದು ಫಂಕ್ಷನ್, ಅದಕ್ಕೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೋಬಹುದು. ಹೌದಪ್ಪ, ಈ ರೀತಿ ನಡಿಬೇಕು ಅನ್ನೋ ನನ್ನ ಆಸೆ ಇದೆ ಅಂತ ನಾನು ಆಸೆ ಪಡಬಹುದು, ಪ್ರಿಪ್ರೇಷನ್ ಮಾಡ್ಕೋಬಹುದು. ಆದರೆ
ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೇ ಆಗತ್ತೆ. ಇದಕ್ಕೆ ಅರ್ಜುನನಿಗೂ ಸಹ ಭಗವದ್ಗೀತೆಯಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ನೀನು ನಿನ್ನ ಕರ್ಮವನ್ನ ಮಾಡು, ಆದರೆ ನನಗೆ ಹೇಗೆ ಬೇಕೋ ಹಾಗೇ ಆಗತ್ತೆ ಅಲ್ವಾ? ಹಾಗಾಗಿ ಎಲ್ಲ ಆತ್ಮಗಳಿಗೂ ಹಿರಿಯನಾದ ಪರಮಾತ್ಮ. ಅವನಿಗೆ ಹೇಗ್ ಬೇಕೋ ಹಾಗೆ ಆಗೋದು. ನಾನು ನನ್ಕೊಂಡ್ ಹಾಗೆ, ನಾನು ತಿಳ್ಕೊಂಡ ಹಾಗೆ ಏನೂ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ನೋ, ಚಾನ್ಸೇ ಇಲ್ಲ. ಹಾಗಾಗಿ ಈ ವಿಷ್ಣು ಸಹಸ್ರನಾಮವನ್ನ 4 ರೂಪವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಸ್ವರೂಪ, ರೂಪ, ಗುಣ ಮತ್ತೆ ವಿಭವ ಅಂತ. ಹಾಗೆ ಈ ಮಹಾಭಾರತವನ್ನ ಪಂಚಮ ವೇದ ಅಂತ ಕರೀತಾರೆ. 4 ವೇದಗಳಿದೆ. ಆ 4 ವೇದವನ್ನ ಸೇರಿಸಿ ಇದನ್ನ 5ನೇ ವೇದ ಅಂದ್ರೆ ಪಂಚಮ ವೇದ ಅಂತ ಕರೀತಾರೆ. ಯಾಕೆ ಈ ಮಹಾಭಾರತವನ್ನ ಪಂಚಮ ವೇದ ಅಂತ ಕರೀತಾರಪ್ಪ ಅಂದ್ರೆ, ಮಹಾ ಅಂದ್ರೆ ಬೃಹತ್ತಾಕಾರ, ಅಂದ್ರೆ ತುಂಬಾ ದೊಡ್ಡಕ್ಕಿದೆ. 1,25,000 ಶ್ಲೋಕಗಳು ಅಂದ್ರೆ ತಮಾಷೆನಾ? ಹಾಗಾಗಿ ಅದು ಬೃಹದಾಕಾರವಾಗಿದೆ. ಇನ್ನು ಭಾರತ ಅಂದ್ರೆ ಬಹಳ ವಿಷಯಗಳನ್ನ ಹೊಂದಿ ಭಾರವಾಗಿರುವುದು ಎಂದರ್ಥ. ಅಂದ್ರೆ ತುಂಬಾ ವಿಷಯ ಅಡಗಿದೆ ಮಹಾಭಾರತದಲ್ಲಿ. ನಾವು ಈಗಲೂ ಸಹ ಅಟ್ ದ ಪ್ರೆಸೆಂಟ್ ಸಿಚುವೇಶನ್ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದಾಗ ನಾವು ಮಹಾಭಾರತದ ಯಾವುದೋ ಒಂದು ಅಧ್ಯಾಯದಲ್ಲಿ ಅದಕ್ಕೆ ಈಗಲೂ ಸಹ ಪರಿಹಾರ ಇದೆ. ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ, ಆಗ್ಲೇ ಇತ್ತು ಟೆಸ್ಟ್ ಟ್ಯೂಬ್ ಬೇಬಿ. ಅಥವಾ ನಾವು ಹೇಗೆ ಸಾಮ್ರಾಜ್ಯವನ್ನ ನಡೆಸಬೇಕು, ನಾವು ಹೇಗಿರಬೇಕು, ತಂತ್ರ ಕುತಂತ್ರ ಎಲ್ಲವೂ ಇದೆ. ಕೃಷ್ಣ ತಂತ್ರವನ್ನ ಮಾಡಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಶಕುನಿ ಕುತಂತ್ರವನ್ನ ಮಾಡ್ತಾ ಹೋಗ್ತಾನೆ ಅಲ್ವಾ? ಅಂದ್ರೆ ಇಲ್ಲಿ ಯಾಕೆ ಕುತಂತ್ರ ಇದೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಕುತಂತ್ರವನ್ನ ತಿಳಿದುಕೊಂಡಾಗ್ಲೇ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಈಗ ಶಕುನಿ ಏನೇನೆಲ್ಲ ಮಾಡ್ದ ಅಂತ ತಿಳ್ಕೊಂಡಾಗ್ಲೇ ಹೌದು ನಾನು ಇದನ್ನ ಮಾಡಬಾರ್ದು ಅಂತ ನಮಗೆ ಗೊತ್ತಾಗ್ತಾ ಹೋಗತ್ತೆ. ಹಾಗಾಗಿ ಈ ಮಹಾಭಾರತ ಏನಿದೆ ಇದು ಪ್ರಸ್ತುತ ಪರಿಸ್ಥಿತಿಗೂ ಸಹ ಹೊಂದಿಕೊಳ್ಳೋ ಹಾಗೆ, ಅಷ್ಟೇ ಅಲ್ಲದೆ ಬಹಳಷ್ಟು ವಿಷಯಗಳನ್ನ ಹೊಂದಿ ಇದು ಭಾರತವಾಗಿದೆ. ಇಲ್ಲಿ ಬಹಳಷ್ಟು ವಿಷಯಗಳನ್ನ ಹೊಂದಿದೆ ಅಂದ್ರೆ ಅಲ್ಲಿಗೆ ಅರ್ಥ ತುಂಬಾ ಜ್ಞಾನ ಇದೆ. ಹಾಗಾಗಿಯೇ ಇದು ಭಾರತ. ಅಂದ್ರೆ ಅಂದ್ರೆ ಜ್ಞಾನ, ಜ್ಞಾನದ ರಥ ಭಾರತ. ಹಾಗಾಗಿ ಮಹಾಭಾರತ ಹಲವಾರು ವಿಷಯಗಳನ್ನ, ಹಲವಾರು ಆ ವಿಷಯಗಳ ಜೊತೆ ನಮಗೆ ಭಗವಂತನ ಮಹಿಮೆಯನ್ನೂ ಸಹ ಇದು ಹೊಂದ್ಕೊಂಡಿದೆ, ಇಟ್ಕೊಂಡಿದೆ ಅಂದ್ರೆ ಖಂಡಿತವಾಗ್ಲೂ ಸಹ ತಪ್ಪಾಗೋದಿಲ್ಲ. ಹಾಗೆ ಈ ಮಹಾಭಾರತದಿಂದ ಬಂದಂತಹ ಅಂದ್ರೆ 1,25,000 ಶ್ಲೋಕಗಳಲ್ಲಿ ಮಹಾಭಾರತದ 2 ಅತ್ಯಮೂಲ್ಯ ವಜ್ರಗಳು, ರತ್ನಗಳು ಅಂತ ಅಂದ್ರೆ ಅದು ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಈ ವಿಷ್ಣು ಸಹಸ್ರನಾಮಕ್ಕೂ ಹಲವಾರು ಜನ ಭಾಷ್ಯವನ್ನ ಬರೆದಿದ್ದಾರೆ. ಭಾಷ್ಯ ಇಸ್ ನಥಿಂಗ್ ಬಟ್ ಮೀನಿಂಗ್, ಅದರ ಅರ್ಥವನ್ನ ಬರೆದಿದ್ದಾರೆ. ಈ 107 ಶ್ಲೋಕಗಳು ಯಾವ ಛಂದಸ್ಸಿನಲ್ಲಿದೆಯಪ್ಪ ಅಂತ ಅಂದ್ರೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಇದೆ. ಈ ಅನುಷ್ಠುಪ್ ಛಂದಸ್ಸಿನಲ್ಲಿ ಇರುವಂತಹ ಈ ವಿಷ್ಣು ಸಹಸ್ರನಾಮದ ಅರ್ಥವನ್ನ ಮುಖ್ಯವಾಗಿ ಪರಾಶರರು ಬರೀತಾರೆ, ಆದಿಶಂಕರಾಚಾರ್ಯರು ಬರೀತಾರೆ, ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಸ್ವಾಮಿ ಚಿನ್ಮಯಾನಂದ ಅವರು ಬರೀತಾರೆ. ಇನ್ನು ಈಗಿನ ಕಾಲದಲ್ಲಂತೂ ಸಾಕಷ್ಟು ಜನ ಬರೆದಿದ್ದಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಹಾಗೂ ಬನ್ನಂಜಯ ಗೋಪಾಲ್ ಅವರು, ಇನ್ನೂ ಸಾಕಷ್ಟು ಜನ ಇದಕ್ಕೆ ಇನ್ನೂ ಅರ್ಥ ಬರೀತಾನೆ ಇದ್ದಾರೆ. ಆದ್ರೂ ಸಹ ಇದರ ಅರ್ಥ ಕಮ್ಮಿ ಆಗೇ ಇಲ್ಲ. ಅಟ್ ದ ಸೇಮ್ ಟೈಮ್ ವೇದಗಳಿಗೆ 10 ಅರ್ಥಗಳು ಬರ್ತಾ ಹೋದ್ರೆ ಅದಕ್ಕಿಂತಲೂ ಹೆಚ್ಚಿನ ಅರ್ಥಗಳು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಭಗವಂತನ ನಾಮಸ್ಮರಣೆಯ ಅರ್ಥವನ್ನ ಹೇಳೋದು ಹೇಗಿರುತ್ತಪ್ಪ ಅಂತ ಅಂದ್ರೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆನೆಯನ್ನ ಮುಟ್ಟಿದ ಹಾಗೆ, ಆನೆಯನ್ನ ವಿವರಣೆ ಮಾಡಿದ ಹಾಗೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ರೆ ನಮಗ್ ಆನೆ ಪೂರ್ತಿ ಕಾಣೋದಿಲ್ಲ.
ನಾವು ಕಾಲು ಮುಟ್ಬಹುದು, ಸೊಂಡ್ಲು ಮುಟ್ಬೋದು, ಅಥವಾ ಕಿವಿ ಮುಟ್ಬೋದು, ಬಾಲ ಮುಟ್ಬೋದು, ಅದ್ರ ಹೊಟ್ಟೆ ಮುಟ್ಬೋದು ಅಲ್ವಾ? ಈಗ ನಾವೊಂದು ಕತೆ ಕೇಳಿದೀವಿ ಚಿಕ್ಕವರಿದ್ದಾಗ. ಆ ಕೆಲವರು ಕುರುಡರನ್ನ ಆನೆ ಬಳಿ ಬಿಟ್ಟಾಗ, ಅವ್ರ ಆನೆ ಹೇಗಿದೆ ಎಕ್ಸ್‌ಪ್ಲೈನ್ ಮಾಡಿ ಅಂದಾಗ, ಒಬ್ಬ ಹೇಳ್ತಾನಂತೆ, "ಅಯ್ಯೋ ಇಲ್ಲ, 4 ಕಂಬಗಳಿದೆ, 4 ಕಂಬನೂ ಒಂದೇ ತರ ಇದೆ" ಅಂತ ಒಬ್ಬ ಹೇಳಿದ್ರೆ, ಇನ್ನೊಬ್ಬ ಹೇಳ್ತಾನಂತೆ, "ಇಲ್ಲ, ಇದು ಒಂಥರ ಹೆಬ್ಬಾವಿನ ಹಾಗಿದೆ." ಇನ್ನೊಬ್ಬ ಹೇಳ್ತಾನೆ, "ಇಲ್ಲ, ಇದೊಳ್ಳೆ ಸಣ್ಣಕೆ ಹಗ್ಗದ ಹಾಗಿದೆ." ಇನ್ನೊಬ್ಬ ಹೇಳ್ತಾನೆ, "ಏ ಇಲ್ಲ, ಇಲ್ಲ, ಇದು ದೊಡ್ಡ ಮೊರದ ಹಾಗಿದೆ." ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಭಗವಂತನನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಅಂದ್ರೆ ಭಗವಂತ ಆನಂದ ಹಾಗೂ ಜ್ಞಾನದ ಕಡಲು. ಸಮುದ್ರದ ಅಷ್ಟೂ ನೀರನ್ನ ನಮಗೆ ಕುಡಿಯೋದಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹೋಗ್ಲಿ ತಗೊಂಡ್ ಬರೋದಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅಬ್ಬಬ್ಬಾ! ಅಂದ್ರೆ ನಮ್ಮ ಶಕ್ತಿಯಾನುಸಾರ ನಾವು 1 ಕೊಡನೋ, 2 ಕೊಡನೋ, ಮ್ಯಾಕ್ಸಿಮಮ್ 1 ಟ್ಯಾಂಕರ್ ನೀರನ್ನ ನಾವು ತಗೊಂಡು ಹೋಗ್ಬಹುದು ಬಿಟ್ರೆ, ಅದಕ್ಕಿಂತ ಹೆಚ್ಚಿಗೆ ನೀರನ್ನ ತಗೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಭಗವಂತನ ಜ್ಞಾನ ಏನಿದೆ, ಸಮುದ್ರದ ಹಾಗೆ ಅಂತಾನೆ ಹೇಳ್ಬೋದು. ಈಗ ನಾವು ಭಗವಂತನ ಬಗ್ಗೆ ಮೊದಲು ಇಷ್ಟಪಡ್ತೀವಿ. ವಿ ಸ್ಟಾರ್ಟ್ ಲೈಕಿಂಗ್ ಹಿಮ್. ಆಮೇಲೆ ನಿಧಾನವಾಗಿ ಅವನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತೀವಿ. ಜಸ್ಟ್ ಲೈಕ್ ದಟ್, ಸಮುದ್ರದ ದಡದ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಭಗವಂತನನ್ನ ಇಷ್ಟಪಟ್ಟ ಹಾಗೆ, ಸಮುದ್ರ ಇಷ್ಟಪಡ್ತೀವಿ, ನೀರಲ್ಲಿ ಆಟ ಆಡ್ತೀವಿ, ಆ ಅಲೆಗಳಲ್ಲಿ ಮುಳುಗುತ್ತೀವಿ. ಆದ್ರೆ ಭಗವಂತನನ್ನ ಪ್ರೀತಿಸೋದು ಹೆಚ್ಚು ಕಮ್ಮಿ ಸ್ಕೂಬಾ ಡೈವ್ ಮಾಡಿದ ಹಾಗೆ. ಅಂದ್ರೆ, ಇಲ್ಲಪ್ಪ ನಾನೊಂದ್ ಸ್ವಲ್ಪ ಅಡ್ವೆಂಚರ್ ಮಾಡಿ ನಾನು ತಿಳ್ಕೊಂಡ್ಬಿಡ್ತೀನಿ ಅಂತ. ಆದ್ರೆ ಕೆಲವ್ರು ಇರ್ತಾರೆ, ಹೇಗಪ್ಪ ಅಂತ ಅಂದ್ರೆ, ಅದರ ಆಳಕ್ಕೆ ಹೋಗಿ ಅದರಲ್ಲಿರುವಂತಹ ಮುತ್ತು ರತ್ನಗಳನ್ನ ಆರಿಸ್ತಾರೆ. ಅಂದ್ರೆ ಭಗವಂತ ಅನ್ನೋನು ಅಥವಾ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ನಾವು ಅದನ್ನ ಹೇಗೆ ಬೇಕಾದ್ರೂ ಸವಿಬಹುದು. ನಮ್ಗೆ ದಡದ ಮೇಲೆ ಅಲೆಗಳ ಜೊತೆ ಆಟಾಡ್ದಾಗ್ಲೂ ಸಂತೋಷ ಸಿಕ್ಕತ್ತೆ, ಅಥವಾ ಆ ಮರಳಿನಲ್ಲಿ ನಡೆದಾಗ್ಲೂ ನಮಗ್ ಸಂತೋಷ ಸಿಕ್ಕತ್ತೆ, ಸ್ಕೂಬಾ ಡೈವ್ ಮಾಡಿದಾಗ್ಲೂ ಸಂತೋಷ ಸಿಕ್ಕತ್ತೆ, ಮುತ್ತುರತ್ನ ಸಿಕ್ಕಾಗ್ಲೂ ಸಂತೋಷ ಸಿಕ್ಕತ್ತೆ. ಇದ್ರ ಅರ್ಥ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತ ತೆರೆದುಕೊಳ್ತಾ ಹೋಗ್ತಾನೆ. ಮರಳಿನಲ್ಲಿ ಓಡಾಡೋರ್ಗೆ ಇದೇ ಪ್ರಪಂಚ. ಮುತ್ತುರತ್ನ ತರೋರ್ಗೆ, ಅಯ್ಯೋ ಇಲ್ಲಿ ಏನಿದೆ, ಅಲ್ಲಿ ಇನ್ನೂ ಏನೇನೋ ಇದೆ, ಇವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಂತಾರೆ. ಆದ್ರೆ ಇಲ್ಲಿ ವಿ ಕಾಂಟ್ ಕಂಪೇರ್. ಯಾಕೆ ಅಂದ್ರೆ ಒಬ್ಬೊಬ್ಬರ ಅಭಿಪ್ರಾಯ, ಒಬ್ಬೊಬ್ಬರ ಆಸೆ, ಒಬ್ಬೊಬ್ಬರ ಆ ಯೋಚನಾ ಶಕ್ತಿ ಏನಿರುತ್ತೆ ಅದು ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಈ ಭಗವಂತನ ಅರ್ಥ ತಿಳ್ಕೊಳ್ಳೋದು ಹಾಗೇನೆ. ಸಾಕಷ್ಟು ಅರ್ಥಗಳಿದೆ, ಆದ್ರೆ ಎಷ್ಟು ಅರ್ಥಗಳನ್ನ ಹೇಳೋದಿಕ್ಕೆ ಸಾಧ್ಯನೋ ಅಷ್ಟೂ ಅರ್ಥಗಳನ್ನ ಹೇಳುವಂತಹ ಒಂದು ಪುಟ್ಟ ಪ್ರಯತ್ನ ಮಾತ್ರ ಖಂಡಿತ ಮಾಡಬಲ್ಲೆ. ಹಾಗಾಗಿ ಈ ವಿಷ್ಣು ಸಹಸ್ರನಾಮ ಹೇಗೆ ಬಂತು ಅಂತ ತಿಳ್ಕೊಂಡ್ವಿ, ಹಾಗೇನೆ ಈ ಯಾವ ಛಂದಸ್ಸಿನಲ್ಲಿದೆ ಅಂತ ತಿಳ್ಕೊಂಡ್ವಿ. ಅದಕ್ಕಿಂತ ಹೆಚ್ಚಾಗಿ ಇದರ ಹಿನ್ನೆಲೆಯನ್ನ ಇವತ್ತು ನಾವು ತಿಳ್ಕೊಂಡ್ವಿ. ಮುಂದೆ ಅದರ ಒಂದೊಂದು ಶ್ಲೋಕದ ಅರ್ಥವನ್ನು ಸಾಕಷ್ಟು ನಿಧಾನವಾಗಿ, ಆರಾಮಾಗಿ ಅದರದೇ ಆದಂತಹ ಕಥೆಗಳ ಮೂಲಕ ತಿಳಿದುಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನ ಅಂತೂ ಖಂಡಿತ ಮಾಡೋಣ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.